ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಾತ ರೋಹನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಅವಾಗ ಪ್ಲೀಸ್ ನಮ್ಮ ಮಗನ ಅರೆಸ್ಟ್ ಮಾಡಬೇಡಿ, ಅವ್ನು ತುಂಬ ಒಳ್ಳೆಯವನು, ಅವ್ನು ತುಂಬ ಮುಗ್ಧ ಅಂತ ಎಲ್ಲ ಅವ್ರ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಅವಾಗ ಶಾರದಾ ಹೇಳ್ತಾಳೆ, ಅವನ ಬಗ್ಗೆ ಇಷ್ಟೆಲ್ಲ ಗೊತ್ತಾದ ಮೇಲೂ ನೀವು ಈ ಥರ ಯೋಚನೆ ಮಾಡ್ತಿದ್ದೀರಾ, ನೀವು ತುಂಬ ಒಳ್ಳೆಯ ಜನ, ಆದರೆ ನಿಮ್ಮ ಮಗನ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗಿ ನೀವು ಈ ಥರ ಮಾತಾಡ್ತಿರೋ ತಪ್ಪು, ಅವನು ಸರಿ ಇಲ್ಲ, ಅವನು ನೀಚ ಜನ್ಮದವನು ಅಂತೆಲ್ಲ ಬೈತಾ ಇರ್ತಾರೆ. ಅವಾಗ ಸುಮ್ಮನೆ ಅರಮ್ಮ, ನೀನೇನು ಮಾತಾಡ್ತಾ ಇದೆಯಾ, ನೀವು ಬಂದು ನಮ್ಮ ಮನೆಯಲ್ಲಿ ನನ್ನ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಕೆ ನಾವು ಮದುವೆ ಮಾಡೋದಕ್ಕೆ ಅಂತ ಒಪ್ಕೊಂಡ್ವಿ, ಆದರೆ ನೀವು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದೀಯಾ, ಇದೆಲ್ಲ ನಿಂದೆ ಷಡ್ಯಂತ್ರನಾ ಅಂತ ರೋಹನ್ ಅವ್ರ ಅಮ್ಮ ಕೇಳ್ತಾ ಇರ್ತಾರೆ. ಆವಾಗ ಸುಮ್ಮನೆ ನಿಂತಿರ್ತಾರೆ. ಸರ್ ಪ್ಲೀಸ್ ಸರ್, ನಮಗೊಂದು ಅವಕಾಶ ಕೊಡಿ, ನಾವು ನಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬೇಲ್ ತೊಗೊಂಬರ್ತೀವಿ ಅಂತ ರೋಹನ್ ಅವ್ರ ಅಪ್ಪನೂ ಪೊಲೀಸವ್ರನ್ನ ಕೇಳ್ಕೊತಾ ಇರ್ತಾರೆ. ಆಗ ಪೊಲೀಸವ್ರು ಹೇಳ್ತಾರೆ, ಇಲ್ಲಿ ಕೇಸ್ ಜೊತೆಗೆ ಸಾಕ್ಷಿನೂ ಪ್ರೊಡ್ಯೂಸ್ ಮಾಡಿದ್ದಾರೆ, ಆ ಹುಡುಗಿನೇ ಸಾಕ್ಷಿಯಾಗಿರುವಾಗ ನಾವು ಏನು ಮಾಡೋಕ್ಕಾಗಲ್ಲ ಸರ್, ನಾವು ಅರೆಸ್ಟ್ ಮಾಡಲೇಬೇಕು, ನಾವು ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಿರ್ತಾರೆ. ಆವಾಗ ಅವ್ರಿಗೆ ತುಂಬ ಬೇಜಾರಾಗ್ತಾ ಇರತ್ತೆ. ಅವರು ರೋಹನ್ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಆವಾಗ ರೋಹನ್ ಜ್ಯೋತಿಕನ ಹತ್ರ ಹೋಗಿ ಹೇಳ್ತಾನೆ, ಜ್ಯೋತಿಕಾ ನಿನ್ನ ವಿಷಯ ಎಲ್ಲ ನನಗೆ ಗೊತ್ತು, ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ನನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳು, ನಾನು ಇನ್ನೋಸೆಂಟ್ ಅಂತ ಹೇಳು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವಳಿಗೆ ಭಯ ಆಗ್ತಾ ಇರುತ್ತೆ. ತಾತ ಇವನು ನನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ನಾಟಕ ಆಡ್ತಾಳೆ. ಪಾರಿಜಾತ ಹೇಳ್ತಾಳೆ, ನಮ್ಮ ಜೋನ ಕಾಪಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ, ಆದರೆ ನಿನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲ ತಿಳ್ಕೊ ಅಂತ ಹೇಳ್ತಿರ್ತಾಳೆ. ಆವಾಗ ಕೋಪ ಬರುತ್ತೆ ದಶರಥಂಗೆ. ಏನು ರೋಹನ್, ಇಷ್ಟೆಲ್ಲ ಆದ್ರೂ ಸಾಕ್ಷಿನೇ ನೀನು ಕಣ್ಮುಂದೆ ಇದ್ರೂ ನೀನು ನಾನು ಸರಿ ಅಂತ ಇನ್ನೂ ಸಮಜಾಯಿಸಿ ಕೊಡ್ತಾ ಇದೆಯಲ್ಲ, ನಿನಗೆ ಒಂಚೂರು ಮಾನ ಮರ್ಯಾದೆ ಏನೂ ಇಲ್ವಾ, ಯಾಕೆ ಈ ಥರ ಮಾಡಿದೆ ನೀನು, ನಿನ್ನ ಹತ್ರ ಮಾತಾಡೋದಕ್ಕೂ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಆಗ ಪೊಲೀಸವ್ರು ಬಂದು ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ, ಜ್ಯೋತಿಕಾ ನಿನ್ನ ವಿಷಯ ಎಲ್ಲ ನನಗೆ ಗೊತ್ತಿದೆ, ನೆಕ್ಸ್ಟು ನಾನು ನಿನ್ನ ವಿಷಯನ ಬಾಯ್ಬಿಡ್ತೀನಿ, ನಿನ್ನೆ ಮಾತ್ರ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ, ನೀನು ಪಾಲಾಕ್ಷನ್ಗೆ ಏನು ಮಾಡಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಸೀಕ್ರೆಟ್ಸ್ ಎಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ತಿರ್ತಾನೆ. ಅದನ್ನ ಪಾರಿಜಾತ ಕೇಳಿಸ್ಕೊಂಡ್ಬಿಡ್ತಾಳೆ. ಏನಿದು ಈ ಥರ ಹೇಳ್ತಿದ್ದಾನಲ್ಲ, ಯಾವ ಸೀಕ್ರೆಟ್ ಗೊತ್ತು ಇವನಿಗೆ? ಪಾರಿಜಾತ ಯೋಚನೆ ಮಾಡ್ತಿರ್ತಾಳೆ. ಪೊಲೀಸವರು ರೋಹನ್ನ ಕರ್ಕೊಂಡು ಹೋಗ್ತಾರೆ. ಅವ್ರ ಹಿಂದೆನೇ ಅವ್ರ ಅಪ್ಪ ಅಮ್ಮನೂ ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ರಮ್ಯಾನೂ ಅವ್ರ ಹಿಂದೆನೇ ಹೋಗ್ತಾಳೆ. ಸುಮಿತ್ರಾ ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಆಗ ನಮ್ಗೆ ಈ ವಿಷಯ ಮುಂಚೆನೇ ಗೊತ್ತಾಯ್ತಲ್ಲ, ತುಂಬ ಒಳ್ಳೇದಾಯಿತು, ನಮ್ಮ ಜೋ ಲೈಫ್ ಹಾಳಾಗಲಿಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಆವಾಗ ತಾತನೂ ಬೇಜಾರು ಮಾಡ್ಕೊಂಡಿರ್ತಾರೆ. ಎಲ್ಲ ನನಗೆ ಯಾಕೆ ಈ ಥರ ಆಗುತ್ತೆ, ನನಗೆ ಯಾಕೆ ಈ ಥರ ದೇವ್ರು ಈ ಥರ ಮಾಡ್ತಿದ್ದೇನೆ ಅಂತ ತುಂಬ ಬೇಜಾರಾಗ್ತಾ ಇದೆ ಅಂತ ಅವಳು ಆರನ ಕಿತ್ತಿ ಹಿಂಗೆ ಅಳ್ತಾ ಇರ್ತಾಳೆ. ಜ್ಯೋತಿಕಾ ನಾಟಕ ಆಡ್ತಾ ಇರ್ತಾಳೆ. ಆವಾಗ ನೋಡಿದ್ರ ರೀ ನಮ್ಮ ಮಗಳು ಯಾವ ಥರ ಆಡ್ತಿದ್ದಾಳೆ, ನಮಗೆ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೋಗಿ ದಶರಥನ ತಪ್ಕೊಂಡು ಸುಮಿತ್ರಾ ಅಳ್ತಾ ಇರ್ತಾಳೆ. ಇವಾಗ ನಮಗೇನು ಮೋಸ ಆಗಲಿಲ್ವಲ್ಲ, ಈಗ ವಿಷಯ ಮುಂಚೆನೇ ಗೊತ್ತಾಗಿದ್ದು ಒಳ್ಳೇದಾಯಿತು, ಇನ್ಮೇಲಾದ್ರೂ ನಾವು ಇಂಥ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು, ಹೆಣ್ಣೆತ್ತವರು ತುಂಬ ಹುಷಾರಾಗಿರಬೇಕು, ಗಂಡು ಬಗ್ಗೆ ತುಂಬ ವಿಚಾರಿಸಿರ್ಬೇಕು, ಇಲ್ಲಾಂದರೆ ಈ ಥರ ಮೋಸಗಳಾಗೋ ಚಾನ್ಸಸ್ ಇರುತ್ತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಸಿದ್ದು ಹೇಳ್ತಾನೆ, ನಾವು ಅವತ್ತೂ ಅಷ್ಟೇ, ಇವನು ಸರಿ ಇಲ್ಲ, ಇವನಿಂದ ಎಷ್ಟೊಂದು ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಅವತ್ತು ನೀವು ಯಾರೂ ನಮ್ಮ ಮಾತನ್ನ ಕೇಳಲಿಲ್ಲ. ಜ್ಯೋತಿಕ ಯಾವಾಗಲೂ ಚೆನ್ನಾಗಿರಬೇಕು, ಅವಳಿಗೆ ಒಳ್ಳೆ ಹುಡುಗನೇ ಸಿಗಬೇಕು, ಅವಳ ಲೈಫ್ ಚೆನ್ನಾಗಿರಬೇಕು ಅನ್ನೋದು ನಂದು ಮತ್ತು ಶಾರದವ್ರದ್ದು ಉದ್ದೇಶ ಆಗಿತ್ತು, ನಿಮಗೆಲ್ಲ ಚೆನ್ನಾಗಿರಲಿ ಅಂತ ನಾವು ಯೋಚನೆ ಮಾಡಿದ್ವಿ ಅಂತ ಹೇಳ್ತಿರ್ತಾನೆ. ಆಗ ಶಾರದೆ ಹೇಳ್ತಾಳೆ, ನಮ್ಮನೆ ಹೆಣ್ಮಕ್ಳಿಗೆ ಯಾವತ್ತೂ ಮೋಸ ಆಗಬಾರ್ದು, ಅವಳು ಯಾವಾಗಲೂ ನೆಮ್ಮದಿಯಿಂದ ಇರಬೇಕು, ಅವಳಿಗೆ ಒಳ್ಳೆ ಹುಡುಗ ಸಿಕ್ಕಲಿ ಅನ್ನೋದೇ ಮಾತ್ರ ನಮ್ಮ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇರ್ತಾಳೆ. ದಶರಥ ಅವ್ರ ಅಪ್ಪನ ಕೇಳ್ತಾನೆ, ಅಪ್ಪ ನೀವು ಫೋನಲ್ಲಿ ಮಾತಾಡ್ತಾ ಆಚೆ ಹೋದ್ರಿ, ಆದರೆ ಈ ಹುಡುಗಿ ನಿಮ್ಗೆ ಹೆಂಗೆ ಸಿಕ್ಕಿದ್ಲು, ಈ ಹುಡುಗಿ ನಿಮ್ಮ ಜೊತೆ ಬಂದ್ಲಲ್ಲ ಅಂತ ಕೇಳ್ತಾರೆ. ಅವಾಗ ಏನು ನಡೀತು ಅಂತ ತಾತ ಹೇಳ್ತಾರೆ. ಆಚೆಗಡೆ ಆ ಹುಡುಗಿನ ರೌಡಿಗಳು ಎಳ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಅಲ್ಲಿ ಬಂಧಿಸಿದ್ದು, ಯಾಕೋ ಈ ಹುಡುಗಿಗೆ ಹಿಂಸೆ ಕೊಡ್ತಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಇವಳು ನಮಗೆ ಮೋಸ ಮಾಡಿದ್ದಾಳೆ, ಇವಳನ್ನ ನಾವು ಕರ್ಕೊಂಡು ಹೋಗಲೇಬೇಕು, ನೀವು ಸುಮ್ಮನೆ ಇದ್ಬಿಡು, ನಿನ್ನ ವಿಷಯ ನೀನು ನೋಡ್ಕೊ ಹೋಗು ಅಂತ ಹೇಳ್ತಾರೆ. ಆವಾಗ ನನ್ನ ಪ್ಲೀಸ್ ಕಾಪಾಡಿ, ಇವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಾನು ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ರಮ್ಯಾ ಹೇಳ್ತಾಳೆ. ಆವಾಗ ಸಿದ್ದು ಅವ್ರ ಜೊತೆ ಫೈಟ್ ಆಡ್ತಾನೆ. ನೋಡು, ಈ ಹುಡುಗಿನ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಫಸ್ಟು ನನ್ನ ಮೇಲೆ ನೀವು ಫೈಟ್ ಆಡಿ ಗೆಲ್ಲಬೇಕು, ನನ್ನ ಮೀರಿ ಆಮೇಲೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಆವಾಗ ಅವರಿಬ್ರಿಗೂ ಸರಿಯಾಗಿ ಹೊಡಿತಾ ಇರ್ತಾನೆ. ಅವ್ರು ಹೊಡಿತಾ ಇರ್ಬೇಕಾದ್ರೆ ತಾತ ಆಚೆ ಕಡೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಬರ್ತಿದ್ದಂಗೆ ಇಲ್ಲಿ ನೋಡ್ತಾರೆ, ಏನಿದು ಸಿದ್ದು ಯಾರ ಜೊತೆನೂ ಫೈಟ್ ಆಡ್ತಿದ್ದಾನಲ್ಲ ಅಂತ ಅವರು ಬರ್ತಾರೆ. ಆವಾಗ ಕಳ್ಳರು ಇಬ್ರು ಓಡೋಗ್ಬಿಡ್ತಾರೆ. ಅವಾಗ ಸಿದ್ದು, ಯಾರು ಇದು, ಯಾಕೆ ಹಿಂಗೆ ಕಿತ್ತಾಡ್ತಾ ಇದೆಯಾ ಅಂತ ಕೇಳ್ತಾರೆ. ತಾತ, ನಾನು ಆಚೆ ಕಡೆ ಹಿಂಗೆ ಬಂದೆ, ಈ ಹುಡುಗಿನ ಎಳ್ಕೊಂಡು ಹೋಗ್ತಿದ್ರು ಆ ಇಬ್ಬರು ಕೇಡಿಗಳು, ಅದಕ್ಕೇ ನಾನು ಅವ್ರನ್ನ ಫೈಟ್ ಮಾಡಿ ಅವ್ರನ್ನ ಬಿಡಿಸಿ ಇವ್ರನ್ನ ಸೇವ್ ಮಾಡಿದೆ ತಾತ ಅಂತ ಹೇಳ್ತಿರ್ತಾನೆ. ಯಾಕಮ್ಮ ರಮ್ಯಾ, ನೀನು ಯಾಕೆ ಇಲ್ಲಿ ಬರೋದಕ್ಕೆ ಹೋದೆ ಅಂತ ಕೇಳ್ತಿರ್ತಾರೆ.
ಟೈಮೇ ಸರಿ ಇಲ್ಲ, ನಾನು ಇಲ್ಲಿ ಏನೋ ವಿಷಯಕ್ಕೆ ಬಂದೆ, ಇಲ್ಲಿ ಏನೇನೋ ನಡೀತಾ ಇದೆ ಅಂತ ಬೇಜಾರು ಮಾಡ್ಕೊಂಡು ಅವಳು ಹೋಗ್ತಾ ಇರ್ತಾಳೆ. ಆವಾಗ ರಮ್ಯಾ ಒಂದು ನಿಮಿಷ ನಿಂತ್ಕೊ ಅಂತ ಕರೆದ್ಬಿಟ್ಟು, ನೀನು ಇಲ್ಲಿ ಏನಕ್ಕೆ ಬಂದೆ, ಇಲ್ಲಿ ಬಂದಿದ್ದ ಉದ್ದೇಶ ಏನು ಅಂತ ಕೇಳ್ತಾರೆ. ಆವಾಗ ರೋಹನ್ ಬಗ್ಗೆ ಹೇಳ್ತಾಳೆ. ರೋಹನು ನನ್ನ ಮುಂಚೆನೇ ಪ್ರೀತಿ ಮಾಡಿದ್ದ, ನಾನು ಅವನಿಗೋಸ್ಕರ ಪ್ರೀತಿ ಮಾಡಿ ಅವನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಪು ಇಟ್ಕೊಂಡೆ. ಆದರೆ ನಾನು ಇವಾಗ ಪ್ರೆಗ್ನೆಂಟು, ಅವನ ಮಗು ನನ್ನ ಹೊಟ್ಟೆ ಒಳಗಡೆ ಬೆಳೀತಾ ಇದೆ. ಆದರೆ ಅವನು ನನಗೆ ಮೋಸ ಮಾಡಿಬಿಟ್ಟ, ಅದನ್ನೇ ಇಲ್ಲಿ ಹೇಳೋಣ ಅಂತ ಬಂದೆ ಅಂತ ಹೇಳ್ತಿರ್ತಾಳೆ. ಆಯಿತು, ನೀನು ನನ್ನ ಜೊತೆ ಬಾ ಅಂತ ರಮ್ಯನ ಕರ್ಕೊಂಡು ತಾತ ಒಳಗಡೆ ಹೋಗ್ತಾರೆ. ಆವಾಗ ಅವ್ರ ಹಿಂದೆನೇ ಸಿದ್ಧನೂ ಹೋಗ್ತಾನೆ. ಅಷ್ಟು ನಡೆದಿದ್ದ ಕತೆ ಅಂತ ತಾತ ಹೇಳ್ತಾರೆ. ಎಲ್ಲ ಒಳ್ಳೇದೇ ಆಯ್ತಲ್ಲ, ಹೆಂಗೋ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಪೊಲೀಸವರು ಅಂತ ಸಿದ್ದು ಹೇಳ್ತಾನೆ. ಅವನಿಗೆ ಕೆಟ್ಟವ್ರಿಗೆ ಯಾವಾಗಲೂ ಪನಿಷ್ಮೆಂಟ್ ಆಗಲೇಬೇಕು. ಅವ್ರಿಲ್ಲ ಅಂದರೆ ಇಲ್ಲಿ ಅವ್ರ ದುಡ್ಡಿನ ದರ್ಪ ತೋರಿಸಿ ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇರ್ತಾರೆ. ಇವನಿಗೆ ಸರಿಯಾಗಿ ಶಿಕ್ಷೆ ಆಯಿತು ಅಂತ ಶಾರದಾನು ಹೇಳ್ತಾ ಇರ್ತಾಳೆ. ಆದರೆ ನನ್ನ ಮಗಳು ಲೈಫ್ ಹಿಂಗೆ ಆಗೋಯ್ತಲ್ಲ, ಅವಳು ಲೈಫಲ್ಲೇ ಯಾಕೆ ಹಿಂಗೆ ಮತ್ತೆ ಮತ್ತೆ ಆಗ್ತಾಯಿದೆ ಅಂತ ಸುಮಿತ್ರಾ ಹೇಳ್ಕೊಂಡು ಅವಳು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆದರೆ ವಿಮಲ ಜ್ಯೋತಿಕಂಗೆ ಹೇಳ್ತಾಳೆ, ನೋಡಮ್ಮ, ನಿನಗೆ ಅವನು ಸಿಗದೇ ಇರೋದೇ ಒಳ್ಳೇದಾಯಿತು. ಅವನು ನಿನ್ನ ಜೀವನದಿಂದ ಆಚೆ ಹೋದ ಅಂತ ಮಾತ್ರ ನೀನು ಯಾವತ್ತೂ ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ತಿರ್ತಾರೆ. ಆಗ ಜ್ಯೋತಿಕ ಹೇಳ್ತಾಳೆ, ಅವನದು ಟ್ರೂ ಕಲರ್ಸ್ ಗೊತ್ತಾದ ಮೇಲೂ ನಾನು ಅವನೇ ನನಗೆ ಬೇಕಾಗಿತ್ತು ಅಂತ ನಾನು ಅಳೋದ್ರಲ್ಲಿ ಅರ್ಥನೇ ಇಲ್ಲ. ಅವನು ಹೋಗಿದ್ರಲ್ಲಿ ನನಗೇನು ಬೇಜಾರಿಲ್ಲ. ಆದರೆ ನನ್ನ ಲೈಫಲ್ಲಿ ಮತ್ತೆ ಮತ್ತೆ ಯಾಕೆ ಈ ಥರ ಆಗ್ತಿದೆ ಅನ್ನೋದು ಮಾತ್ರ ನನ್ನ ಕನ್ಸರ್ನ್ ಅಂತ ಹೇಳ್ಕೊಂಡು ಅವಳು ಹೋಗ್ತಾಳೆ. ಬೇಜಾರು ಮಾಡಿಕೊಂಡು ಸೋಫಾ ಮೇಲೆ ಕೂತಿರ್ತಾರೆ. ಅಲ್ಲಿಗೆ ಸಿದ್ದು ಬರ್ತಾನೆ. ತಾತ, ನಾವು ಅವತ್ತೂ ಅಷ್ಟೇ, ನಾನು ಮತ್ತು ಶಾರದವರು ಈ ರೋಹನ್ ಸರಿ ಇಲ್ಲ, ಇವನು ಕೆಟ್ಟವನು, ಇವನು ಹುಡುಗಿರಿಗೆ ಮೋಸ ಮಾಡಿದ್ದಾನೆ ಅಂತಲೇ ಹೇಳೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ನೀವು ಯಾರೂ ನಮ್ಮ ಮಾತನ್ನ ಕೇಳಲಿಲ್ಲ. ನಾವು ಏನೋ ಬೇರೆ ಉದ್ದೇಶ ಇಟ್ಕೊಂಡು ನಿಮ್ಮ ಮದುವೆನ ನಿಲ್ಸೋದಕ್ಕೆ ಬಂದಿದ್ದೀವಿ ಅಂತ ನೀವು ನಮ್ಮ ಮೇಲೆ ತಪ್ಪು ತಿಳ್ಕೊಂಡ್ರಿ. ಆದರೆ ಇವತ್ತು ಬೇರೆಯವ್ರು ಬಂದು ಹೇಳಿದ್ಕೆ ಅವ್ರ ಮಾತನ್ನು ನೀವು ಚೆನ್ನಾಗಿ ನಂಬಿದ್ರಿ. ಆದರೆ ಆಚೆಗಡೆ ಇರೋರ ಮೇಲೆ ಇರೋಷ್ಟು ನಂಬಿಕೆ ನಾವು ಮನೆ ಮಕ್ಕಳು ನಮ್ಮ ಮೇಲೆ ಇಲ್ವಲ್ಲ, ಯಾಕೆ ತಾತ, ಇದು ನೀವು ಮಾಡಿದ್ದು ತಪ್ಪಲ್ವಾ ಅಂತ ಕೇಳ್ತಾನೆ. ಆವಾಗ ತಾತನ ಹತ್ರ ಏನೂ ಮಾತಾಡೋದಕ್ಕೆ ಉತ್ತರನೇ ಇರೋದಿಲ್ಲ. ಅವನು ಆ ಕ್ವಶನ್ನ ಕೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆಗ ತಾತ ಯೋಚನೆ ಮಾಡ್ತಿರ್ತಾರೆ, ಹೌದು, ಸಿದ್ದು ಕೇಳ್ತಾ ಇರೋದೆಲ್ಲ ಕರೆಕ್ಟಾಗೇ ಇದೆ. ಆಚೆ ಕಡೆ ಇರೋರನ್ನ ನಂಬಿದ್ವಿ, ಆದರೆ ನಾನು ನಮ್ಮ ಸಿದ್ದುನ ಯಾಕೆ ನಂಬಲಿಲ್ಲ? ನಾನು ಮಾಡಿದ್ದು ತಪ್ಪು. ಅವತ್ತೇನಕ್ಕೆ ನಾನು ಅಷ್ಟೊಂದು ಕೋಪದಲ್ಲಿದ್ದೆ, ನಾನು ಕೋಪದಲ್ಲಿ ಬುದ್ಧಿ ಕೊಟ್ಬಿಟ್ಟು ನಾನು ಅವತ್ತು ತಪ್ಪು ಮಾಡಿಬಿಟ್ನಲ್ಲ ಅಂತ ತಾತ ಯೋಚನೆ ಮಾಡ್ತಿರ್ತಾರೆ. ನನ್ನ ತಲೆಗೆ ಅವತ್ತು ಮಂಕು ಹೊಡೆದ್ಬಿಟ್ಟಿತ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಶಾರದಾ ಒಂದು ಕಡೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಶಾರದವ್ರೆ, ಯಾಕೆ ಅಳ್ತಾ ಇದ್ದೀರಾ? ಎಲ್ಲ ಒಳ್ಳೇದಾಯ್ತಲ್ಲ, ಇನ್ನೇನು ಬೇಕು ನಿಮಗೆ, ಯಾಕೆ ಕಣ್ಣೀರು ಹಾಕ್ತಿದ್ದೀರಾ ಅಂತ ಕೇಳ್ತಾನೆ. ಆವಾಗ ಎಲ್ಲ ಒಳ್ಳೇದಾಯಿತು ಸರ್, ಆದರೆ ಅಂತ ಅಂದ್ಬಿಟ್ಟು ಅವಳು ಇನ್ನೂ ಏನು ಮಾತಾಡ್ದೆ ನಿಂತಿರ್ತಾಳೆ. ಆವಾಗ ಏನು ವಿಷಯ ಅಂತ ಹೇಳಿ ಅಂತಾನೆ. ಆವಾಗ ನೋಡಿ ಸರ್, ಎಲ್ಲನೂ ಸರಿ ಹೋಯ್ತು, ಆದರೆ ಜ್ಯೋತಿಕನ ಲೈಫಲ್ಲಿ ಒಳ್ಳೇದಾಗಲಿ ಅಂತ ನಾವು ಇಷ್ಟೆಲ್ಲ ಮಾಡಿದ್ವಿ. ಅಮ್ಮ ಆದ್ರೂ ಇಷ್ಟೆಲ್ಲ ಆದ್ರೂ ನನ್ನ ಪ್ರೀತಿಯಿಂದ ಮಾತಾಡ್ಸ್ಲಿಲ್ವಲ್ಲ, ಅದೇ ನನಗೆ ಬೇಜಾರಾಗಿರೋದು ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು ಹೇಳ್ತಾನೆ, ಒಬ್ಳು ತಾಯಿಯದೊಳಗೆ ಅವ್ರ ಮಗಳು ವಿಷಯದಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಅಂದಾಗ ಅದೇ ಈ ಥರ ರಿಯಾಕ್ಟ್ ಮಾಡೋದು ಕರೆಕ್ಟು. ಆದರೆ ಅವರು ಎಲ್ಲನೂ ಅಬ್ಸರ್ವ್ ಮಾಡಿರ್ತಾರೆ. ನಿಮ್ಮನ್ನ ನಿಧಾನಕ್ಕೆ ಬಂದು ಮಾತಾಡಿಸ್ತಾರೆ ಪ್ರೀತಿಯಿಂದ. ನೀವು ತಲೆ ಕೆಡ್ಸ್ಕೊಬೇಡಿ, ನಿಮ್ಮಮ್ಮ ನಿಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಇಷ್ಟೆಲ್ಲ ಒಳ್ಳೇದಾಗಿದೆ ಅಂದರೆ ಅದೂ ಒಳ್ಳೇದಾಗೇ ಆಗುತ್ತೆ ಅಲ್ವಾ? ನೀವು ತಲೆ ಕೆಡ್ಸ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕಣ್ಣೀರನ್ನ ಒರೆಸಿ ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.